ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮಾಂಜರಾ ನದಿ ತುಂಬಿ ಹರಿತಾ ಇದೆ. ಭೀಮಾ ನದಿಗೆ ಹೆಚ್ಚಿನ ನೀರನ್ನು ರಿಲೀಸ್ ಮಾಡಲಾಗಿದೆ. ಪರಿಣಾಮ ನದಿ ಪಾತ್ರದ ಜನರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ರಾಜ್ಯದ ಮೇಲೆಯೂ ಕೂಡ ಬಹಳ ಇಫೆಕ್ಟ್ ಆಗಿದೆ. ರೈತರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಿದ್ರೆ ಮಳೆಯ ಅಬ್ಬರದಿಂದ ನದಿ ಪಾತ್ರದ ಜನರಿಗೆ ಏನೆಲ್ಲ ತೊಂದರೆ ಆಗಿದೆ, ಬನ್ನಿ ವರದಿಯಲ್ಲಿ ನೋಡ್ಕೊಂಬರೋಣ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ನಿಜಕ್ಕೂ ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರ್ ಸಂಪೂರ್ಣವಾಗಿ ನಲುಗೋಗ್ಯದ ಅಂತ ಹೇಳ್ಬೋದು. ನಾವೀಗ ಕೌಟ ಬಳಿಯ ಮಾಂಜರಾ ಜಲಾಶಯ ಹತ್ತಿರಿದ್ದೀವಿ. ನೋಡ್ಬೋದು ನೀವು ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಹೆಚ್ಚಿನ ಪ್ರಮಾಣದಲ್ಲಿವೆ. ಜಲಾಶಯದಲ್ಲಿ ಯಾವ ಸೈಡ್ ನೋಡ್ರೆ ಆ ಸೈಡ್ ಪೂರ ನೀರು ಬಂದವ. ಹೀಗಾಗಿ ಅಕ್ಕಪಕ್ಕ ಇದ್ದಂಥ ರೈತರ ಹೊಲಗಳನ್ನು ಸಂಪೂರ್ಣವಾಗಿ ಜಲಾವೃತಗೊಂಡವ ಅಂತ ಹೇಳ್ಬೋದು. ಈಗಾಗಲೇ ಮಾಂಜರಾ ಜಲಾಶಯ ನೀವು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಎಲ್ಲಿ ಟೋಟಲಿ ಏನದಂದ್ರೆ ನೀರ್ಮಯ ಆಗ್ಯದ ಅಂತ ಹೇಳ್ಬೋದು. ಸಾಕಷ್ಟು ರೈತರ ಕೊಳವೆ ಬಾವಿಗಳು ಕೊಚ್ಕೊಂಡು ಹೋಗ್ಯಾವ, ಮೋಟ್ರ್ಗಳು ಕೊಚ್ಕೊಂಡು ಹೋಗ್ಯಾವ ಅಂತ ಹೇಳ್ಬೋದು. ರೈತರ ಕಬ್ಬು ಇರ್ಬೋದು, ಉದ್ದು ಇರ್ಬೋದು, ಹೆಸರು ಇರ್ಬೋದು, ತೊಗರಿ ಇರ್ಬೋದು, ಬೆಳೆಗಳು ಕೂಡ ಏನೋ ಕೊಚ್ಕೊಂಡು ಹೋಗ್ಯಾವ ಅಂತ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ಈಗಾಗಲೇ ಮಾಂಜರಾ ಜಲಾಶಯ ದಡದಲ್ಲಿ ಬರೋಂಥ ಆ ಭಾಲ್ಕಿ ತಾಲೂಕು ಇರ್ಬೋದು, ಔರಾ ತಾಲೂಕು ಇರ್ಬೋದು, ಬೀದರ್ ತಾಲೂಕು ಇರ್ಬೋದು, 3 ತಾಲೂಕಿನ ಸುಮಾರು 100ಕ್ಕೂ ಅಧಿಕ ಗ್ರಾಮದ ಏನದಂದ್ರೆ ಗ್ರಾಮಸ್ಥರು ಆತಂಕಡಾಗಾರ ಅಂತ ಹೇಳ್ಬೋದು. ಗ್ರಾಮದ ಸಾವಿರಾರು ಎಕರೆ ಬೆಳೆ ನಾನು ಜಲಾವೃತಗೊಂಡದ ನೋಡ್ಬೋದು ನೀವು. ಯಾವ ರೀತಿ ವಿದ್ಯುತ್ ಕಂಬಗಳಿರ್ಬೋದು, ಗಿಡ ಮರಗಳಿರ್ಬೋದು, ಯಾವ ರೀತಿ ಏನದಂದ್ರೆ ಜಲಾವೃತಗೊಂಡವ. ಹೀಗಾಗಿ ಈಗಾಗಲೇ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಮಾಂಜರಾ ಜಲಾಶಯದಲ್ಲಿ ಕೂಡ ನೀರಿನ ಅಪಾಯ ಮಟ್ಟದಿಂದ ಹರಿತಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಪ್ರವಾಹ ಭೀತಿಯಿಂದ ಸಾಕಷ್ಟು ಗ್ರಾಮಸ್ಥರು ಆತಂಕೀಡಾಗಿದ್ದಾರೆ. ಈಗಾಗಲೇ ಔರಾ ತಾಲೂಕಿನ ಬಂಬುಳ್ಗಿ ಇರ್ಬೋದು, ಲಾದಾ ಇರ್ಬೋದು, ಸಾಕಷ್ಟು ಗ್ರಾಮಸ್ಥರು ಏನದಂದ್ರೆ ಅವು ನಮ್ಮ ಊರಲ್ಲಿ ನೀರು ಈಗಾಗಲೇ ಊರಿಗೆ ನೀರು ಹುಕ್ಕಿದಾವ. ಹೀಗಾಗಿ ಸಾಕಷ್ಟು ಆತಂಕದಲ್ಲಿ ಭಯದಲ್ಲಿ ಗ್ರಾಮಸ್ಥರು ಬದುಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಮಳೆರಾಯನ ಅವಕೃಪೆಗ ನಿಜಕ್ಕೂ ಅನ್ನದಾತರು ಮಾಂಜರಾ ಜಲಾಶಯ ದಡದಲ್ಲಿ ಬರೋಂಥ ಗ್ರಾಮಸ್ಥರು ಚಿಂತೆಗೀಡಾಗ್ಯಾರ ಅಂತ ಹೇಳ್ಬೋದು. ಟೋಟಲಿ ಮಳೆ ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಏನದಂದ್ರೆ ಗ್ರಾಮಸ್ಥರು ರೈತರು ಚಿಂತೆಗೀಡಾಗಿದ್ದಾರೆ. ನೀವು ಏನು ನೋಡ್ತಾ ಇದ್ರಿ ದೃಶ್ಯದಲ್ಲಿ, ಇದು ಮಾಂಜರಾ ಜಲಾಶಯ. ಎಲ್ಲೋ ಒಂದು ಕಡೆ ಸ್ವಲ್ಪ ನೀರು ಹರಿತಾ ಇದ್ದು, ಅದ್ರ ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ರೈತರ ಹೊಲ ಗದ್ದೆಗಳೆಲ್ಲ ಕೆರೆಯಾಗಿ ಬದಲಾಗ್ಯಾವ. ಹೀಗಾಗಿ ರೈತರು ನಿಜಕ್ಕೂ ಚಿಂತೆಗೀಡಾಗ್ಯಾರ ಅಂತ ಹೇಳ್ಬೋದು. ಸರ್ಕಾರ ನಮ್ಮ ನೆರವಿಗೆ ಬರಬೇಕು. ಟೋಟಲಿ ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆಗಳೆಲ್ಲ ಈಗ ಜಲಾವೃತಗೊಂಡವ. ಈಗಾಗಲೇ ನಾಡ ಹಬ್ಬ, ಅತಿ ದೊಡ್ಡ ಹಬ್ಬ ದಸರಾ ಹಬ್ಬ ಸಂಭ್ರಮದಿಂದ ಮಾಡಬೇಕು. ಸಾಕಷ್ಟು ಮುಂಗಾರು ಬೆಳೆ ಒಳ್ಳೆ ರೀತಿಯಲ್ಲಿ ಬೆಳೆಗಳು ಬಂದಿವು. ಮಳೆ ಕೂಡ ಆರಂಭದಲ್ಲಿ ಚೆನ್ನಾಗಿತ್ತು. ಅದ್ರ ಮಳೆರಾಯನ ಅವಕೃಪೆಗ ನಿಜಕ್ಕೂ ಎಲ್ಲೋ ಒಂದು ಕಡೆ ದಸರಾ ಹಬ್ಬ ಸಾಕಷ್ಟು ಒಂದು ನಿರಾಸೆಯಲ್ಲಿ ಅನ್ನದಾತರು ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮಾಂಜರಾ ನದಿ ತುಂಬಿ ಹರಿತಾ ಇದೆ. ಭೀಮಾ ನದಿಗೆ ಹೆಚ್ಚಿನ ನೀರನ್ನು ರಿಲೀಸ್ ಮಾಡಲಾಗಿದೆ. ಪರಿಣಾಮ ನದಿ ಪಾತ್ರದ ಜನರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ರಾಜ್ಯದ ಮೇಲೆಯೂ ಕೂಡ ಬಹಳ ಇಫೆಕ್ಟ್ ಆಗಿದೆ. ರೈತರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಿದ್ರೆ ಮಳೆಯ ಅಬ್ಬರದಿಂದ ನದಿ ಪಾತ್ರದ ಜನರಿಗೆ ಏನೆಲ್ಲ ತೊಂದರೆ ಆಗಿದೆ, ಬನ್ನಿ ವರದಿಯಲ್ಲಿ ನೋಡ್ಕೊಂಬರೋಣ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ನಿಜಕ್ಕೂ ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರ್ ಸಂಪೂರ್ಣವಾಗಿ ನಲುಗೋಗ್ಯದ ಅಂತ ಹೇಳ್ಬೋದು. ನಾವೀಗ ಕೌಟ ಬಳಿಯ ಮಾಂಜರಾ ಜಲಾಶಯ ಹತ್ತಿರಿದ್ದೀವಿ. ನೋಡ್ಬೋದು ನೀವು ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಹೆಚ್ಚಿನ ಪ್ರಮಾಣದಲ್ಲಿವೆ. ಜಲಾಶಯದಲ್ಲಿ ಯಾವ ಸೈಡ್ ನೋಡ್ರೆ ಆ ಸೈಡ್ ಪೂರ ನೀರು ಬಂದವ. ಹೀಗಾಗಿ ಅಕ್ಕಪಕ್ಕ ಇದ್ದಂಥ ರೈತರ ಹೊಲಗಳನ್ನು ಸಂಪೂರ್ಣವಾಗಿ ಜಲಾವೃತಗೊಂಡವ ಅಂತ ಹೇಳ್ಬೋದು. ಈಗಾಗಲೇ ಮಾಂಜರಾ ಜಲಾಶಯ ನೀವು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಎಲ್ಲಿ ಟೋಟಲಿ ಏನದಂದ್ರೆ ನೀರ್ಮಯ ಆಗ್ಯದ ಅಂತ ಹೇಳ್ಬೋದು. ಸಾಕಷ್ಟು ರೈತರ ಕೊಳವೆ ಬಾವಿಗಳು ಕೊಚ್ಕೊಂಡು ಹೋಗ್ಯಾವ, ಮೋಟ್ರ್ಗಳು ಕೊಚ್ಕೊಂಡು ಹೋಗ್ಯಾವ ಅಂತ ಹೇಳ್ಬೋದು. ರೈತರ ಕಬ್ಬು ಇರ್ಬೋದು, ಉದ್ದು ಇರ್ಬೋದು, ಹೆಸರು ಇರ್ಬೋದು, ತೊಗರಿ ಇರ್ಬೋದು, ಬೆಳೆಗಳು ಕೂಡ ಏನೋ ಕೊಚ್ಕೊಂಡು ಹೋಗ್ಯಾವ ಅಂತ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ಈಗಾಗಲೇ ಮಾಂಜರಾ ಜಲಾಶಯ ದಡದಲ್ಲಿ ಬರೋಂಥ ಆ ಭಾಲ್ಕಿ ತಾಲೂಕು ಇರ್ಬೋದು, ಔರಾ ತಾಲೂಕು ಇರ್ಬೋದು, ಬೀದರ್ ತಾಲೂಕು ಇರ್ಬೋದು, 3 ತಾಲೂಕಿನ ಸುಮಾರು 100ಕ್ಕೂ ಅಧಿಕ ಗ್ರಾಮದ ಏನದಂದ್ರೆ ಗ್ರಾಮಸ್ಥರು ಆತಂಕಡಾಗಾರ ಅಂತ ಹೇಳ್ಬೋದು. ಗ್ರಾಮದ ಸಾವಿರಾರು ಎಕರೆ ಬೆಳೆ ನಾನು ಜಲಾವೃತಗೊಂಡದ ನೋಡ್ಬೋದು ನೀವು. ಯಾವ ರೀತಿ ವಿದ್ಯುತ್ ಕಂಬಗಳಿರ್ಬೋದು, ಗಿಡ ಮರಗಳಿರ್ಬೋದು, ಯಾವ ರೀತಿ ಏನದಂದ್ರೆ ಜಲಾವೃತಗೊಂಡವ. ಹೀಗಾಗಿ ಈಗಾಗಲೇ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಮಾಂಜರಾ ಜಲಾಶಯದಲ್ಲಿ ಕೂಡ ನೀರಿನ ಅಪಾಯ ಮಟ್ಟದಿಂದ ಹರಿತಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಪ್ರವಾಹ ಭೀತಿಯಿಂದ ಸಾಕಷ್ಟು ಗ್ರಾಮಸ್ಥರು ಆತಂಕೀಡಾಗಿದ್ದಾರೆ. ಈಗಾಗಲೇ ಔರಾ ತಾಲೂಕಿನ ಬಂಬುಳ್ಗಿ ಇರ್ಬೋದು, ಲಾದಾ ಇರ್ಬೋದು, ಸಾಕಷ್ಟು ಗ್ರಾಮಸ್ಥರು ಏನದಂದ್ರೆ ಅವು ನಮ್ಮ ಊರಲ್ಲಿ ನೀರು ಈಗಾಗಲೇ ಊರಿಗೆ ನೀರು ಹುಕ್ಕಿದಾವ. ಹೀಗಾಗಿ ಸಾಕಷ್ಟು ಆತಂಕದಲ್ಲಿ ಭಯದಲ್ಲಿ
ಗ್ರಾಮಸ್ಥರು ಬದುಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಮಳೆರಾಯನ ಅವಕೃಪೆಗ ನಿಜಕ್ಕೂ ಅನ್ನದಾತರು ಮಾಂಜರಾ ಜಲಾಶಯ ದಡದಲ್ಲಿ ಬರೋಂಥ ಗ್ರಾಮಸ್ಥರು ಚಿಂತೆಗೀಡಾಗ್ಯಾರ ಅಂತ ಹೇಳ್ಬೋದು. ಟೋಟಲಿ ಮಳೆ ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಏನಂದ್ರೆ ಗ್ರಾಮಸ್ಥರು ರೈತರು ಚಿಂತೆಗೀಡಾಗಿದ್ದಾರೆ. ನೀವು ಏನು ನೋಡ್ತಾ ಇದ್ರಿ ದೃಶ್ಯದಲ್ಲಿ, ಇದು ಮಾಂಜರಾ ಜಲಾಶಯ. ಎಲ್ಲೋ ಒಂದು ಕಡೆ ಸ್ವಲ್ಪ ನೀರು ಹರಿತಾ ಇದ್ದು, ಅದ್ರ ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ರೈತರ ಹೊಲ ಗದ್ದೆಗಳೆಲ್ಲ ಕೆರೆಯಾಗಿ ಬದಲಾಗ್ಯಾವ. ಹೀಗಾಗಿ ರೈತರು ನಿಜಕ್ಕೂ ಚಿಂತೆಗೀಡಾಗ್ಯಾರ ಅಂತ ಹೇಳ್ಬೋದು. ಸರ್ಕಾರ ನಮ್ಮ ನೆರವಿಗೆ ಬರಬೇಕು. ಟೋಟಲಿ ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆಗಳೆಲ್ಲ ಈಗ ಜಲಾವೃತಗೊಂಡವ. ಈಗಾಗಲೇ ನಾಡ ಹಬ್ಬ, ಅತಿ ದೊಡ್ಡ ಹಬ್ಬ ದಸರಾ ಹಬ್ಬ ಸಂಭ್ರಮದಿಂದ ಮಾಡಬೇಕು. ಸಾಕಷ್ಟು ಮುಂಗಾರು ಬೆಳೆ ಒಳ್ಳೆ ರೀತಿಯಲ್ಲಿ ಬೆಳೆಗಳು ಬಂದಿವು. ಮಳೆ ಕೂಡ ಆರಂಭದಲ್ಲಿ ಚೆನ್ನಾಗಿತ್ತು. ಅದ್ರ ಮಳೆರಾಯನ ಅವಕೃಪೆಗ ನಿಜಕ್ಕೂ ಎಲ್ಲೋ ಒಂದು ಕಡೆ ದಸರಾ ಹಬ್ಬ ಸಾಕಷ್ಟು ಒಂದು ನಿರಾಸೆಯಲ್ಲಿ ಅನ್ನದಾತರು ಮಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮಾಂಜರಾ ನದಿ ತುಂಬಿ ಹರಿತಾ ಇದೆ. ಭೀಮಾ ನದಿಗೆ ಹೆಚ್ಚಿನ ನೀರನ್ನು ರಿಲೀಸ್ ಮಾಡಲಾಗಿದೆ. ಪರಿಣಾಮ ನದಿ ಪಾತ್ರದ ಜನರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ರಾಜ್ಯದ ಮೇಲೆಯೂ ಕೂಡ ಬಹಳ ಇಫೆಕ್ಟ್ ಆಗಿದೆ. ರೈತರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಿದ್ರೆ ಮಳೆಯ ಅಬ್ಬರದಿಂದ ನದಿ ಪಾತ್ರದ ಜನರಿಗೆ ಏನೆಲ್ಲ ತೊಂದರೆ ಆಗಿದೆ, ಬನ್ನಿ ವರದಿಯಲ್ಲಿ ನೋಡ್ಕೊಂಬರೋಣ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ನಿಜಕ್ಕೂ ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರ್ ಸಂಪೂರ್ಣವಾಗಿ ನಲುಗೋಗ್ಯದ ಅಂತ ಹೇಳ್ಬೋದು. ನಾವೀಗ ಕೌಟ ಬಳಿಯ ಮಾಂಜರಾ ಜಲಾಶಯ ಹತ್ತಿರಿದ್ದೀವಿ. ನೋಡ್ಬೋದು ನೀವು, ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ಸಾಕಷ್ಟು ಪ್ರಮಾಣದಲ್ಲಿ ಆ ನೀರಿನ ಹೆಚ್ಚಿನ ಪ್ರಮಾಣದಲ್ಲಿವೆ. ಜಲಾಶಯದಲ್ಲಿ ಯಾವ ಸೈಡ್ ನೋಡ್ರೆ ಆ ಸೈಡ್ ಪೂರ ನೀರು ಬಂದವ. ಹೀಗಾಗಿ ಅಕ್ಕಪಕ್ಕ ಇದ್ದಂಥ ರೈತರ ಹೊಲಗಳನ್ನು ಸಂಪೂರ್ಣವಾಗಿ ಜಲಾವೃತಗೊಂಡವ ಅಂತ ಹೇಳ್ಬೋದು. ಈಗಾಗಲೇ ಮಾಂಜರಾ ಜಲಾಶಯ ನೀವು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಎಲ್ಲಿ ಟೋಟಲಿ ಏನದಂದ್ರೆ ನೀರ್ಮಯ ಆಗ್ಯದ ಅಂತ ಹೇಳ್ಬೋದು. ಸಾಕಷ್ಟು ರೈತರ ಕೊಳವೆ ಬಾವಿಗಳು ಕೊಚ್ಕೊಂಡು ಹೋಗ್ಯಾವ, ಮೋಟ್ರ್ಗಳು ಕೊಚ್ಕೊಂಡು ಹೋಗ್ಯಾವ ಅಂತ ಹೇಳ್ಬೋದು. ರೈತರ ಕಬ್ಬು ಇರ್ಬೋದು, ಉದ್ದು ಇರ್ಬೋದು, ಹೆಸರು ಇರ್ಬೋದು, ತೊಗರಿ ಇರ್ಬೋದು, ಬೆಳೆಗಳು ಕೂಡ ಏನೋ ಕೊಚ್ಕೊಂಡು ಹೋಗ್ಯಾವ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ. ಈಗಾಗಲೇ ಮಾಂಜರಾ ಜಲಾಶಯ ದಡದಲ್ಲಿ ಬರೋಂಥ ಆ ಭಾಲ್ಕಿ ತಾಲೂಕು ಇರ್ಬೋದು, ಔರಾ ತಾಲೂಕು ಇರ್ಬೋದು, ಬೀದರ್ ತಾಲೂಕು ಇರ್ಬೋದು, 3 ತಾಲೂಕಿನ ಸುಮಾರು 100ಕ್ಕೂ ಅಧಿಕ ಗ್ರಾಮದ ಏನದಂದ್ರೆ ಗ್ರಾಮಸ್ಥರು ಆತಂಕೀಡಾಗ್ಯಾರ ಅಂತ ಹೇಳ್ಬೋದು. ಗ್ರಾಮದ ಸಾವಿರಾರು ಎಕರೆ ಬೆಳೆ ನಾನು ಜಲಾವೃತಗೊಂಡದ ನೋಡ್ಬೋದು ನೀವು. ಯಾವ ರೀತಿ ವಿದ್ಯುತ್ ಕಂಬಗಳಿರ್ಬೋದು, ಗಿಡ ಮರಗಳಿರ್ಬೋದು, ಯಾವ ರೀತಿ ಏನದಂದ್ರೆ ಜಲಾವೃತಗೊಂಡವ. ಹೀಗಾಗಿ ಈಗಾಗಲೇ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಮಾಂಜರಾ ಜಲಾಶಯದಲ್ಲಿ ಕೂಡ ನೀರಿನ ಅಪಾಯ ಮಟ್ಟದಿಂದ ಹರಿತಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಪ್ರವಾಹ ಭೀತಿಯಿಂದ ಸಾಕಷ್ಟು ಗ್ರಾಮಸ್ಥರು ಆತಂಕೀಡಾಗಿದ್ದಾರೆ. ಈಗಾಗಲೇ ಔರಾ ತಾಲೂಕಿನ ಬಂಬುಳ್ಗಿ ಇರ್ಬೋದು, ಲಾದಾ ಇರ್ಬೋದು, ಸಾಕಷ್ಟು ಗ್ರಾಮಸ್ಥರು ಏನದಂದ್ರೆ ಅವು ನಮ್ಮ ಊರಲ್ಲಿ ನೀರು ಈಗಾಗಲೇ ಊರಿಗೆ ನೀರು ಹುಕ್ಕಿದಾವ. ಹೀಗಾಗಿ ಸಾಕಷ್ಟು ಆತಂಕದಲ್ಲಿ ಭಯದಲ್ಲಿ ಗ್ರಾಮಸ್ಥರು ಬದುಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಮಳೆರಾಯನ ಅವಕೃಪೆಗ ನಿಜಕ್ಕೂ ಅನ್ನದಾತರು ಮಾಂಜರಾ ಜಲಾಶಯ ದಡದಲ್ಲಿ ಬರೋಂಥ ಗ್ರಾಮಸ್ಥರು ಚಿಂತೆಗೀಡಾಗ್ಯಾರ ಅಂತ ಹೇಳ್ಬೋದು. ಟೋಟಲಿ ಮಳೆ ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಏನಂದ್ರೆ ಗ್ರಾಮಸ್ಥರು ರೈತರು ಚಿಂತೆಗೀಡಾಗಿದ್ದಾರೆ. ನೀವು ಏನು ನೋಡ್ತಾ ಇದ್ರಿ ದೃಶ್ಯದಲ್ಲಿ, ಇದು ಮಾಂಜರಾ ಜಲಾಶಯ. ಎಲ್ಲೋ ಒಂದು ಕಡೆ ಸ್ವಲ್ಪ ನೀರು ಹರಿತಾ ಇದ್ದು, ಅದ್ರ ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ರೈತರ ಹೊಲ ಗದ್ದೆಗಳೆಲ್ಲ ಕೆರೆಯಾಗಿ ಬದಲಾಗ್ಯಾವ. ಹೀಗಾಗಿ ರೈತರು ನಿಜಕ್ಕೂ ಚಿಂತೆಗೀಡಾಗ್ಯಾರ ಅಂತ ಹೇಳ್ಬೋದು. ಸರ್ಕಾರ ನಮ್ಮ ನೆರವಿಗೆ ಬರಬೇಕು. ಟೋಟಲಿ ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆಗಳೆಲ್ಲ ಈಗ ಜಲಾವೃತಗೊಂಡವ. ಈಗಾಗಲೇ ನಾಡ ಹಬ್ಬ, ಅತಿ ದೊಡ್ಡ ಹಬ್ಬ ದಸರಾ ಹಬ್ಬ ಸಂಭ್ರಮದಿಂದ ಮಾಡಬೇಕು. ಸಾಕಷ್ಟು ಮುಂಗಾರು ಬೆಳೆ ಒಳ್ಳೆ ರೀತಿಯಲ್ಲಿ ಬೆಳೆಗಳು ಬಂದಿವು. ಮಳೆ ಕೂಡ ಆರಂಭದಲ್ಲಿ ಚೆನ್ನಾಗಿತ್ತು. ಅದ್ರ ಮಳೆರಾಯನ ಅವಕೃಪೆಗ ನಿಜಕ್ಕೂ ಎಲ್ಲೋ ಒಂದು ಕಡೆ ದಸರಾ ಹಬ್ಬ ಸಾಕಷ್ಟು ಒಂದು ನಿರಾಸೆಯಲ್ಲಿ ಅನ್ನದಾತರು ಮಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.